ನಮಸ್ತೆ. ನೋಡಿ, ಇವತ್ತೇ ಕಾಸಲ್ ಗೀರ್ ಫಾರ್ಮ್ ನಾನು ಕೆಲಸ ಮಾಡೋ ಜಾಗದಲ್ಲಿ ನಾನು ಇವತ್ತಿಂದ ದಿನ ಒಂದೊಂದು ಹಸುಗಳ ಬಗ್ಗೆ ಒಂದೊಂದು ವಿಡಿಯೋ ಮಾಡೋಣ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಏನು ಮಾಡ್ತಾಯಿದ್ದೀವಿ ಏನು ಅಂತ ಜೊತೆಗೆ ಜನರಿಗೂ ಗೊತ್ತಾಗಲಿ, ಅದರಿಂದ ಯಾರಿಗಾದರೂ ಅನುಕೂಲ ಆದರೆ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ. ಆಮೇಲೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದು ಜನರಿಗೆ ಗೊತ್ತಾಗಲಿ ಅಂತ. ನೋಡಿ, ಇದು ಕಾಸಲ್ ಗೀರ್ ಫಾರ್ಮು, ನಾನು ಇಲ್ಲೇ ವರ್ಕ್ ಮಾಡೋದು. ಇವೆಲ್ಲ ಗೀರ್ ಹಸುಗಳು ನಮ್ಮ ಸರ್ ಸಾಕಿದ್ದಾರೆ, ತುಂಬ ಒಂದು ಸೇವೆಗೋಸ್ಕರ. ಈ ಥರ ನಾವು ಗೀರ್ ಹಸುಗಳನ್ನು ಸಾಕ್ಕೊಂಡು ಇದ್ರದ್ದೆಲ್ಲ ಸೇವೆ ಮಾಡ್ತಾರೆ. ಈ ಹಸುಗಳನ್ನು ಸಾಕೋದಾಗಲಿ ಅವಕ್ಕೇನು ತೊಂದರೆ ಆಗಬಾರ್ದು, ಅಷ್ಟು ಚೆನ್ನಾಗಿ ನಮ್ಮ ಸರು ಇವ್ರನ್ನ ಸಾಕ್ತಾಯಿದ್ದಾರೆ. ಇದರಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಹಿಡಿದು ಒಂದು 10ರಿಂದ 15 ವರ್ಷ ಆಗಿದೆ. ನನಗೆ ತುಂಬ ಖುಷಿ ಇದೆ. 10 ವರ್ಷದಿಂದ ಈ ಗೀರ್ ಫಾರ್ಮನ್ನು ನಡೆಸ್ಕೊತ ಬಂದು ನಾನು ಈ ದನಗಳ ಜೊತೆಗೆ ಬೆರೆತು ಬಿಟ್ಟಿದ್ದೀವಿ. ಇವನ್ನ ಬಿಟ್ಟು ನಮಗೆ ಇರಲಿಕ್ಕೆ ಆಗಲ್ಲ. ಇದರಲ್ಲಿ ನಾನಿವತ್ತು ಒಂದು 2 ಹಸುನ ನಿಮಗೆ ಹತ್ತಿರದಿಂದ ಪರಿಚಯ ಮಾಡಿಕೊಡ್ತೀನಿ. ಆಮೇಲೆ ಈ ಫಾರ್ಮಿನ ಹೀರೋ ಹೆಂಗೆ ಹೀರೋಪ್ಪ ಅಂದರೆ ಅವನ ಬಗ್ಗೆ ಹೇಳ್ತೀನಿ. ನೋಡಿ, ಇವಳ ಹೆಸರು ಹೇಳ್ತೀನಿ, ಶ್ರಾವಣಿ ಓ ಅಂತ ಕರೆದ್ರೆ ಅದು ಅದರದ್ದು ಹೆಸರು ಹೇಳಿದ್ರೆ ಅದು ತಿರುಗಿ ನೋಡುತ್ತೆ. ಆ ಥರ ಅಷ್ಟು ಪ್ರೀತಿಯಿಂದ ಸಾಕಿದ್ದೀವಿ ಪ್ರತಿಯೊಂದು ಹಸುಗಳನ್ನು. ಇವೆಲ್ಲ ಇದ್ದಾವೆ. ಅಲ್ಲಿ ಒಂದು ಬುಲ್ ಕಾಣಿಸ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಅವನ ಹತ್ರ ಹೋಗಿ ಅವನ್ನ ಒಂಚೂರು ಮಾತಾಡಿಸ್ತೀನಿ. ನೋಡೋಣ. ನನಗೆ ಇವನ್ನಷ್ಟು ವಿಡಿಯೋ ಮಾಡಿ ಹಾಕಲಿಕ್ಕೆ ಒಂದೊಂದು ಹಸುಗಳದ್ದು ಒಂದೊಂದು ಚರಿತ್ರೆ ಇದೆ, ಡಿಫ್ರೆಂಟ್ ಅವುಗಳ ಹೆಸರಿದೆ. ಅವುಗಳಿಗೆಲ್ಲ ನಾನು ಪ್ರತಿಯೊಂದು ದಿನವೂ ಒಂದೊಂದು ವಿಡಿಯೋಗಳನ್ನು ಮಾಡಿ ತಮ್ಮಗಳ ಹತ್ರ ಮುಟ್ಸೋಣ ಅಂತ. ಈ ಹಸುಗಳು ಅಂದರೆ ಎಷ್ಟು ಜನರನ್ನು ಹೊಂದ್ಕೊಳ್ಳುತ್ತೆ, ಎಷ್ಟು ಜನರ ಹತ್ರ ಪ್ರೀತಿಯಿಂದ ಇರುತ್ತೆ ಅಂತ ತೋರಿಸ್ಕೋಣ ಅಂತ. ಇವಾಗ ನಾವು ಇಲ್ಲಿಂದ ಹಾಲನ್ನೆಲ್ಲ ಸಪ್ಲೈ ಮಾಡ್ತೀವಿ, ತುಪ್ಪ ಬೆಣ್ಣೆ ಎಲ್ಲ ಸಪ್ಲೈ ಮಾಡ್ತೀವಿ, ಕೊಡ್ತೀವಿ ಜನರಿಗೆ. ಹೆಂಗೆ ಮಾಡ್ತಾರೆ, ಯಾವ ಥರ ಸಾಕಿದ್ದಾರೆ, ಏನು ಕೊಡ್ತಾರೆ ಅನ್ನೋದು ಒಂದು ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದೊಂದು ವಿಡಿಯೋ ಮತ್ತು ಇದೊಂದು ಚಾನಲ್ ಮೂಲಕ ಜನರಿಗೆ ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಶುರು ಮಾಡಿದ್ದೀನಿ ಕೆಲಸನ. ನೋಡಿ, ಇದು ನನ್ನ ಫಾರ್ಮಿನ ಮೊದಲನೇ ವಿಡಿಯೋ, ಪಾರ್ಟ್ 1 ಅಂತಲೇ ಅಂದ್ಕೋಬೋದು. ಅದು ಎಷ್ಟು ಎಪಿಸೋಡ್ ಆಗುತ್ತೋ ನನಗೆ ಗೊತ್ತಿಲ್ಲ, ಅಷ್ಟು ಎಪಿಸೋಡ್ ಚರಿತ್ರೆಗಳಿದೆ ನನ್ನ ಹತ್ರ. ಯಾಕಂದರೆ ಇವ್ರದ್ದು ಪ್ರತಿಯೊಬ್ಬರದ್ದು ಒಂದೊಂದು ಗೊತ್ತಿದೆ ನನಗೆ. ಇವಾಗ ನೋಡಿ, ನಮ್ಮ ಹೀರೋ ಆದಂಥ ಮಯೂರ ವರ್ಮ ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಮಯೂರ್ ಇವನ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ ಇವತ್ತೇ. ಇನ್ನೂ ತುಂಬ ಇದೆ ಇವನ ಬಗ್ಗೆ, ಒಂದಿನ 2 ದಿನದಲ್ಲಿ ಹೇಳಲಿಕ್ಕಾಗಲ್ಲ. ಇವನ ಹತ್ರ ಕರ್ಕೊಂಡು ಇವನೊಂದು ಸ್ವಲ್ಪ ಮಾತಾಡ್ಸೋಣ ಅಂತ ಇವತ್ತೇ. ಅವ್ನು ಕರ್ಕೊಂಡು ಅವನೊಂದು ಸ್ವಲ್ಪ ಮೈಯೆಲ್ಲ ಉಜ್ತೀನಿ. ನೋಡಿ, ಅವನು ಎಷ್ಟು ದೊಡ್ಡ ಇದ್ದಾನೆ ಅಂದರೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿ. ತುಂಬ ಕಷ್ಟ. ಇದು ಗುಜರಾತಿಂದ ನಾವು 7 ತಿಂಗಳಿರುವಾಗ ತೊಗೊಂಡು ಬಂದಿರೋದು. ಇವೊಂದು ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 7/3/2017 ಇವೊಂದು ಡೇಟ್ ಆಫ್ ಬರ್ತು. ನಮ್ಮ ಹತ್ರ ಬರುವಾಗ ಇವನು 7 ತಿಂಗಳಿದ್ದ. ಇವಾಗ ಇವನಿಗೆ 8 ವರ್ಷ ಆಗಿದೆ. ಹೆಂಗಿದ್ದಾನೆ ಅಂದರೆ ತುಂಬ ಸಾಫ್ಟು, ತುಂಬ ಸೌಮ್ಯ ಸ್ವಭಾವ ಒಂದು. ಅವಾಗವಾಗ ಕೋಪ ಮಾಡ್ಕೊಳ್ತಾನೆ. ಕೋಪ ಮಾಡಲಿಕ್ಕೆ ಒಂದು ಬೇರೆ ಕಾರಣಗಳೇ ಇದೆ. ಅವನ ಗುಣ ನನಗೊಂಥರ ಮಗನ ಥರ. ಮಗನ ಥರ ಏನು, ಮಗನೇ ಥರ ಅಂದರೆ ತಪ್ಪಾಗುತ್ತೆ ಅನಿಸುತ್ತೆ. ಅವನ ಹೆಸರು ಮಯೂರ್ ಅಂತ. ನೋಡಿ, ಅವನಿಗೆ ನನ್ನ ಹತ್ರ ಬರ್ತಾನೆ. ಅವನು ಎಲ್ಲೂ ಹೋಗ್ತೀನಲ್ವ ಅಲ್ಲಿಗೆ ಬಂದೇ ಬರ್ತಾನೆ, ಅವನು ಬಿಡಲ್ಲ. ನೋಡಿ, ಅವನಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ನಮ್ಮಲ್ಲಿ. ಅವನಲ್ಲಿ ಸ್ವಲ್ಪ ಹಾಗೆ ನಕರ ಮಾಡ್ತಾನೆ ಆ ಥರ. ಯಾಕೋ ನೀನು ಕರಿತಾ ಇಲ್ಲ ನನ್ನ ಅಂತ ಹೇಳ್ಬಿಟ್ಟು ಬಿಡಲ್ಲ ಅವನೀಗ. ನಾನು ಎಲ್ಲಿ ಹೋಗ್ತೀನಲ್ವ ಅಲ್ಲೇ ಬರ್ತಾನೆ. ನೊಣಗಳು ಸ್ವಲ್ಪ ಎಲ್ಲ ತಲೆ ಮೇಲೆ ಅಲ್ಲಿ ಕುಂಡಿರ್ತಾ ಇರುತ್ತೆ. ನೋಡಿ, ಇಷ್ಟೆಲ್ಲ ಮಾಡ್ತಾನಲ್ಲ, ನೋಡಿದ್ರೆ ರೌಡಿ ಥರ ಮಾಡ್ತಾನೆ. ಇವಾಗ ನೋಡಿ, ನಾನು ಎಲ್ಲೂ ಓಡಾಡ್ತಾ ಇದ್ದೀನಿ, ನನ್ನನ್ನು ನೋಡ್ತಾ ಇದ್ದಾನೆ. ಅವನು ಡೈರೆಕ್ಟಾಗಿ ನೋಡಲ್ಲ, ಒಂಥರ ಮರ್ಯಾದೆ ಮಾಡ್ಕೊಳ್ತಾನೆ. ನಾನೇ ಅವನ ಹತ್ರ ಬರಲಿ ಅಂತ ಅವನು ಬರಲಿಕ್ಕೆ ರೆಡಿ ಆಗೋಲ್ಲ ಅವನು. ನೋಡಿ, ಇವಾಗ ಹಾಗೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ನೀವು ನೋಡಿ, ಹೇಳ್ತೀನಿ ನಾನು ಇವನ ಬಗ್ಗೆ. ಇವೊಂದು ಫುಲ್ ಹಿಸ್ಟ್ರಿ ತುಂಬ ಇದೆ. ಇವನ್ನ ನಾವು ಎಷ್ಟು ಶ್ರಮಪಟ್ಟು ಅದ್ರ ಬಗ್ಗೆ ತುಂಬ ಕತೆಗಳೇ ಇದೆ, ಚರಿತ್ರೆ. ಮಯೂರಂದು ದೊಡ್ಡ ಚರಿತ್ರೆ ಇದೆ. ಮಯೂರನಿಗೆ ನಮ್ಮ ಫಾರ್ಮಲ್ಲಿ ಒಂದು ಕೃಷ್ಣನ ಥರನೇ ಅವನು, ಒಂಥರ ನಮ್ಮ ಫಾರ್ಮಿನ ಶ್ರೀಕೃಷ್ಣ ಪರಮಾತ್ಮ ಅವನು. ಅವನಿಗೆ ನಮ್ಮಲ್ಲಿ ಒಂದು 45 ಹಸುಗಳಿವೆ. ಆ 45 ಹಸುಗಳಿಗೂ ಇವನೇ ಹೀರೋ. ಎಲ್ಲ ಬ್ರೀಡಿಂಗ್ ಇವನಿಂದನೇ ಮಾಡಿಸೋದು ನಾವು. ಒಳ್ಳೊಳ್ಳೆ ಕರುಗಳು ಬರುತ್ತೆ ನಮ್ಮಲ್ಲಿ. ಫಸ್ಟೊಂದು ಕರು ತೋರಿಸ್ದೆ ಅಲ್ವಾ, ಅದು ಈ ಮಯೂರನ ಮಗ. ಫೀಮೇಲ್ ತುಂಬ ಬರುತ್ತೆ ಇವನಿಗೆ ಮೇಲ್ಗಿಂತ ಹೆಚ್ಚಾಗಿ. ಇವೊಂದು ಗುಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡಿ, ಇವಾಗ ನೋಡಿದ್ರೆ ಕೋಪ ಮಾಡ್ಕೊಂಡಿದ್ದಾನೆ, ಕೋಪಿಷ್ಟ ಅನ್ನೋಂಗೆ ಕಾಣಿಸ್ತಾನೆ. ಇನ್ನೊಂದು ಹೀಗೆ ನೋಡ್ತೇಳಿ ನೀವು, ಸ್ವಲ್ಪ ಹೊತ್ತಿನಲ್ಲಿ ಅವನು ಹೆಂಗೆ ಬರ್ತಾನೆ.
ನಾನು ಅದಕ್ಕೆ ನೋಡ್ತಾ ಇದ್ದೀನಿ ನೀವು ಬರ್ತಾನೋ ಇಲ್ಲ ಮಯೂರ ಓ ಬರಲ್ಲ ಅಂತೆ ನೋಡಿ ಹೆಂಗಿದೆ ಅಂತ ಕರೆದ್ರೆ ತಲೆ ಕೊಡಕ್ತಾನೆ ಹೆಂಗಿದೆ ಅಂತ ನೋಡ ಎಷ್ಟೊತ್ತಿಗೆ ಬರ್ತಾನೆ ಅಂತ ನಾನು ನೋಡ್ತೀನಿ. ಬಾರ ಮಯೂರ. ಪ್ರೀತಿಯಿಂದ ಆ ಥರ ಕರೆದಾಗ ನೋಡಿ ಬೇರೆ ಹಸುಗಳು ಅಥವಾ ಆಮೇಲೆ ಇವ್ದು ಏನಿದೆ ಗೊತ್ತಾ, ಬೇರೆ ಹಸುಗಳನ್ನೆಲ್ಲ ಮುಟ್ಟೋಂಗಿಲ್ಲ ಅವನಿಗೆ. ಎಲ್ಲ ಹಸುಗಳು ನಮ್ದು ಹೀಗೆ ಎಲ್ಲ ಅದ್ರ ಹೆಸರು ಕರೆದ್ರೆ ಬರುತ್ತೆ. ಇವನಿಗೆ ಒಂದು ಸ್ವಲ್ಪ ಇವನ ಬಗ್ಗೆನೇ ಫಸ್ಟ್ ಡೇ ಮಾಡೋಣ ಅಂತ ಬೇರೆ ಹಸುಗಳದ್ದು ತೋರಿಸ್ತೀನಿ ನಾನು. ನೋಡಿ ಅವನಿಗೊಂದು ಮುಗ್ದಾಣ ಇಲ್ಲ, ಏನೂ ಹಾಕಲಿಲ್ಲ, ನಾವು ಫ್ರೀ ಬಿಟ್ಟಿದ್ದೀವಿ. ಈ ಥರ ಮೇಯುತ್ತೆ. ಒಂದೆರಡು ಕಾಂಕ್ರೀಜು ಇದೆ, ಅದ್ರ ಬಗ್ಗೆನೂ ಒಂದಿನ ಮಾಡ್ತೀನಿ. ಶ್ರಾವಣಿ ಅಂತ ಕಾಂಕ್ರೀಜಲ್ಲಿ ಒಂದು ಹಸು ಕಾಣುತ್ತವ ನಿಮಗೆ, ಇವನ ಬಗ್ಗೆನೇ ಇವತ್ತು ಮಾಡೋಣ ಅಂತ. ಬಾ, ನೋಡ್ಕೊಂಡು ಸುಮ್ಮನೆ ಇರ್ತೀಯಲ್ಲೋ, ಬಾರೋ ಈ ಕಡೆ ಬಾ. ನೋಡಿ ನಾನು ಬಾ ಅಂದರೆ ಆ ಕಡೆ ತಿರುಗಿ ನೋಡ್ತಾನೆ, ಸೊಕ್ಕಲ್ವ ಅವನಿಗೆ. ನೋಡಿ ಎಷ್ಟೊತ್ತಿಗೆ ಬರ್ತಾನೆ ಅಂತ. ಬರ್ತಾನೆ, ಎಲ್ಲ ಹೋಗ್ತಾನೆ ಅಲ್ವಾ. ಗಟ್ಟಿ ಕರೆದ್ರೆ ಬೇರೆ ಹಸುಗಳೆಲ್ಲ ಬಂದ್ಬಿಡುತ್ತೆ. ನೋಡಿ ಇವಾಗ ಗೂರ ಹೆಜ್ಜೆ ಕಿತ್ತಿಡ್ತಾನೆ ಹೇಗೆ ಅಂತ, ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ. ಬಾರೋ ಮಯೂರ, ನಾನು ಹೋಗ್ತೀನಿ ನೋಡಿ, ಬಾಯ್. ಹೋಗ್ಲಾ ನಾನು? ನೋಡಿ ನಾನು ಹೋಗ್ತೀನಿ ಅಂದರೆ ನನ್ನೇ ನೋಡ್ತಾ ಇದ್ದಾನೆ. ನಾನು ಹೋಗ್ಬಿಡ್ತೀನಿ ಇವಾಗ ಬಿಟ್ಟು ಅಂತ. ನೋಡಿ ಬರ್ತಾ ಇದ್ದಾನೆ ನೋಡಿ ಹೇಗೆ ಅಂತ. ಬಿಟ್ಟೋಗ್ಬಿಟ್ರೆ ಅಂತ ನಾನು ಮುಂದೆ ಬಂದೆ ಈ ಕಡೆ. ಇವೆಲ್ಲ ಕರುಗಳು, ಈ ಕರುಗಳಿಗೂ ಎಲ್ಲ ನೇಮ್ ಇದೆ. ನಾನು ಒಂದೇ ದಿವಸ ಎಲ್ಲ ಹೇಳಿಬಿಟ್ರೆ ಯಾವ್ದು ಅಂತ ಕನ್ಫ್ಯೂಸ್ ಆಗುತ್ತೆ. ನೋಡಿ ನಾನು ಹೆಂಗೆ ಬರ್ತಾ ಇದ್ದೀನಿ, ಆ ಕಡೆಯಿಂದ ನಾನು ಬರ್ತಾ ಇದ್ದಾನೆ ನೋಡಿ, ಕರಿತಾ ಇದ್ದೀನಿ, ಬರಲ್ಲ ಅಂತೆ, ಕೋಪ ಇದೆ ಅಂತ ಅವನಿಗೆ. ನೋಡ್ತಾ ಇದ್ದಾನೆ, ಇಲ್ಲ ಬರಲ್ಲ. ನೀನೇ ಕರೆದ್ರೆ ನೀನೇ ಬಾ ಅಂತಾನೆ ನನಗೆ. ನೋಡ ಎಷ್ಟೊತ್ತು ತನಕ ಆಟ ಆಡಿಸ್ತಾನೆ ಅಂತ. ಇದೇ ಥರ ಈಗ ಹಾಗೆ ಕಂಡ್ರಿ, ಇವಕ್ಕೆಲ್ಲ ತುಂಬ ಪ್ರೀತಿ ಕೊಡ್ತಾ ಹೋದರೆ ಚೆನ್ನಾಗಿ ಹಚ್ಕೊಳ್ಳುತ್ತೆ. ಬರ್ದೆ ಎಲ್ಲ ಹೋಗ್ತಾನೆ. ಬಂದ ನೋಡಿ ಇವಾಗ. ನೋಡಿ ಮತ್ತೆ ಒಂದು ಸ್ವಲ್ಪ ನೋಡಿ ಸೊಪ್ಪು ಮಾಡ್ತಾನೆ ಹಿಂಗೆ ಅಂತ. ಅವನು ಹಾಗೆ ಒಂದು ಸ್ವಲ್ಪ ನಾನು ಕ್ಯಾಮ್ರಾ ಹತ್ತಿರ ಇಟ್ಕೊಂಡಿದ್ದೀನಿ ನೋಡಿ. ಅವನು ಹೆಂಗಂದರೆ ಫುಲ್ಲು ಬಾಡಿ ಟೈಟ್ ಇಟ್ಕೊಂಡಿದ್ದಾನೆ. ಇವಾಗ ಹತ್ತಿರ ಬರೋಕ್ಕಾಗುತ್ತೆ ಅಂತ ನಾನು ಆದರೂ ಕರಿತಾನೆ ಇದ್ದೀನಿ. ನೋಡೋಣ ಬರ್ತಾನೋ ಹೇಗೆ ಮಾಡ್ತಾನೋ ಅಂತ. ನೋಡಿ ಅಲ್ಲಿ. ಆಯಿತು, ಅವ್ನು ಕಾಲು ಕೆದರ್ದಲ್ವಾ, ನಾನು ಅದಕ್ಕೆ ಸ್ವಲ್ಪ ಈ ಕಡೆ ಬಂದ ನೋಡಿ ಇವಾಗ. ಮಯೂರಾ ಬಂದ್ಯಾ? ನೋಡಿ ಇವಾಗ ಹತ್ರ ಬಂದಿದ್ದಾನೆ. ಅವನಿಗೆ ಮೈ ಉಜ್ಜಬೇಕು. ಇವನಿಗೆ ಅಲ್ಲಿ ನೋಡಿ ಈ ಥರ ನೋಡಿದ್ರೆ ಯಾವ ಥರ ಇದ್ದಾನೆ ಅನಿಸುತ್ತೆ ನೋಡಿ. ಅವಾಗ ಇದು ಮಾಡ್ದಲ್ವಾ ನೋಡಿ. ಇವಾಗ ಒಂದು ಮೈ ಉಜ್ಜು ಅವನಿಗೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನಮ್ಮ ಸರ್ ಒಂದು ಮಸಾಜರ್ ತಂದು ಹಾಕ್ಬಿಟ್ಟಿದ್ದಾರೆ. ಅವ್ನು ಮಸಾಜ್ ಮಾಡ್ಕೊತಾ ಇರಲಿ ಯಾವಾಗಲೂ ಅಂತ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಅವ್ರು ಹೋಗಿ ಅಲ್ಲಿ ನಿಂತ್ಕೊಬಿಟ್ಟಿರ್ತಾರೆ, ಆಟೋಮೆಟಿಕ್ ಎಲ್ಲ ಮಸಾಜ್ ಆಗುತ್ತೆ. ಅವ್ರು ಹೋಗಿ ಎಲ್ಲ ಮಸಾಜ್ ಮಾಡ್ಕೊಳ್ತಾರೆ. ಅದನ್ನು ತೋರಿಸ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ನನಗೆ ಇವತ್ತು ಮಯೂರನ ಬಗ್ಗೆನೇ ಹಾಕ್ಬೇಕು ನೋಡಿ. ಅವನ ಪ್ರೀತಿ ನೋಡಿ, ಅವನ ಕಣ್ಣುಗಳು ನೋಡಿ, ಅಷ್ಟು ಪ್ರೀತಿ ಮಾಡ್ತಾನೆ. ನಾನು ನೋಡಿ ತುಂಬ ಉದ್ದ ಆಯಿತು. ಇನ್ನೊಂದು ಕರು ತೋರಿಸ್ತೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮಯೂರನ ಬಗ್ಗೆ ಹೇಳ್ತೀನಿ ನಾನು. ಇವಾಗ ಇನ್ನೊಂದು ಕರು ಬಗ್ಗೆ ಸಿರಿ ಅಂತ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇವಾಗ ಇನ್ನೊಂದು ಆಕಳು ಕರು, ಇದು ಸಿರಿ ಅಂತ. ನಮ್ಮ ಹತ್ರನೇ ಹುಟ್ಟಿರೋದು. ಮಾಯಾ ಅಂತ ಇದ್ರ ತಾಯಿ ಹೆಸರು. ಫಸ್ಟ್ ಕರು ಮಾಯಂದಿಯವಳು. ಇದು ನಾವು ತರುವಾಗ ಕ್ರಾಸ್ ಬ್ರೀಡ್ ಆಗಿದೆ. ಅಲ್ಲಿ ರಾಜಸ್ಥಾನದ ಯಾವುದೋ ವೆರೈಟಿ, ಆ ವೆರೈಟಿ ಹೆಸರು ಇಡ್ತೀನಿ ನಾನು. ಅದ್ರ ಕರು ಇದು ನಮ್ಮ ಹತ್ರ ಬಂದು ಹುಟ್ಟಿದೆ. ಬಟ್ ಪ್ಯೂರ್ ಇಂಡಿಯನ್ ಬ್ರೀಡ್ ಇದು, ರಾಜಸ್ಥಾನಿ ಬ್ರೀಡು. ಅಲ್ಲಿ ಲೋಕಲ್ ಬ್ರೀಡ್ ಇರುತ್ತೆ. ಗೀರ್ ಹೊಟ್ಟೆಲಿ ಹುಟ್ಟಿದೆ. ಅದರದ್ದು ಗುಣ ಎಷ್ಟು ಚೆನ್ನಾಗಿದೆ ಅಂದರೆ A2 ಮಿಲ್ಕ್ ಇದು ಪ್ಯೂರ್ ಬರುತ್ತೆ ನೋಡಿ. ಅದು ಎಷ್ಟು ಪ್ರೀತಿ. ಎಲ್ಲ ಹಸುಗಳು ಹಿಂಗೆ ಮಾಡುತ್ತೆ. ನಾನು ಒಂದೊಂದು ದಿನ ಒಂದೊಂದು ತೋರಿಸ್ತೀನಿ. ಯಾಕಂದರೆ ನಾನು ಯಾರ್ದು ಹೆಸರು ಹಿಡಿದು ಕರಿತಾ ಇಲ್ಲ. ಕರೆದ್ಬಿಟ್ರೆ ಎಲ್ಲ ಹಸುಗಳು ಬಂದುಬಿಡುತ್ತೆ ನನ್ನ ಹತ್ರ. ಅದಕ್ಕೆ ನಾನು ಯಾರನ್ನೂ ಕರಿತಾ ಇಲ್ಲ. ಯಾರು ಬಂದಿದ್ದಾರೆ ಅವ್ರನ್ನಷ್ಟೇ ಮಾತಾಡಿಸ್ತಾ ಇದ್ದೀನಿ. ಇವಾಗ ಸಿರಿ ಇವಳಿಗೆ ನೋಡಿ ಎಷ್ಟು ಮೈ ಉಜ್ಜಿ. ಇವಕ್ಕೇನು ಗೊತ್ತಾ, ಹಿಂಗೆಲ್ಲ ಮೈ ಉಜ್ಜಿದ್ರೆ ನಿಮಗೆ, ಈಗ ನಾವು ಇದ್ರದ್ದು ಮಖ ಇದೆಯಲ್ವಾ, ಆ ಮಖದಲ್ಲಿ ಕೆಳಮಖದಲ್ಲಿ ಮೈಯನ್ನು ಮಸಾಜ್ ಮಾಡಿದ್ರೆ ನಿಮಗೇನಾದರೂ ಹೈ ಬಿ ಪಿ ಇದ್ದರೆ ಅದು ನಾರ್ಮಲಿಗೆ ಬರುತ್ತೆ. ಅದನ್ನೇ ನೀವು ಉಲ್ಟಾ ಬೆನ್ನು ಕಡೆ ಮಸಾಜ್ ಮಾಡಿದ್ರೆ ನಿಮಗೆ ಲೋ ಬಿ ಪಿ ಇದ್ದರೆ ಅದು ನಾರ್ಮಲಿಗೆ ಬರುತ್ತೆ. ಅದಕ್ಕಾಗಿ ಹಸುಗಳನ್ನು ಮಸಾಜ್ ಮಾಡಬೇಕು ನೋಡಿ. ಈ ಥರ ಎಲ್ಲ ಆರಾಮಾಗಿ ಊಟ ಮಾಡಿಕೊಂಡು ಮೇವು ತಿಂದು ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ. ಸಿರಿ ಬಿಡ್ತಾ ಇಲ್ಲ, ಮತ್ತೆ ಬರ್ತಾ ಇದ್ದಾಳೆ ನೋಡಿ. ಅವಳಿಗೆ ಮತ್ತೆ ಮಸಾಜ್ ಮಾಡಬೇಕು. ಅವಳಿಗೆ ಸಮಾಧಾನ ಆಗಲಿಲ್ಲ. ನಾನು ಬೇರೆ ತೋರಿಸ್ತಿದ್ದಿಲ್ಲ, ಅಲ್ಲಿ ನನಗೆ ಇದಾಗ್ತಾಯಿದೆ, ನೀನು ಬಂದುಬಿಟ್ಟು ಇಲ್ಲಿ ಉಜ್ಜು ನನಗೆ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಬರ್ತಾ ಇದ್ದಾಳೆ. ಈ ಥರ ಈ ಹಸುಗಳಲ್ಲಿ ನಾವು ಹೆಂಗೆ ಅವಳು ಹಚ್ಕೋತೀವಿ, ಅವು ನಮಗೆ ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದು, ಅದು ದನಕರುಗಳನ್ನು ಪ್ರೀತಿ ಮಾಡಿ.
ಅವುಗಳ ಜೊತೆಗೆ ಬೆರೀರಿ. ನಾನಂತೂ ತುಂಬ ಬೆರೆತ್ಬಿಟ್ಟಿದ್ದೀನಿ, ನನಗೆ ಅದನ್ನು ಬಿಟ್ಟಿರೋಕ್ಕಾಗಲ್ಲ, ಅಷ್ಟು ಪ್ರೀತಿ ಇದೆ. ನೋಡಿ ಈ ಥರ ಮಸಾಜ್ ಮಾಡಬೇಕು. ಇದು ಮೇಲ್ಮುಖ ಮಾಡ್ತಾಯಿದ್ದೀನಿ ನಾನು ಇವಾಗ. ಹೈ ಬಿ ಪಿ ಇದ್ದರೆ ನಾರ್ಮಲ್ ಬರುತ್ತೆ ಈ ಥರ ಮಾಡಿದ್ರೆ. ನಿಮಗೆ ಲೋ ಬಿ ಪಿ ಇದ್ದರೆ ನಾರ್ಮಲ್ ಆಗುತ್ತೆ. ಅದೇ ಕೆಳಮುಖ ಮಖದ ಕಡೆ ಮಸಾಜ್ ಮಾಡಿದ್ರೆ ನಿಮಗೆ ಹೈ ಬಿ ಪಿ ಇದ್ದರೆ ನಾರ್ಮಲ್ ಬರುತ್ತೆ. ಮಿನಿಮಮ್ 15 ಮಿನಿಟ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ನಿಮಗೇನು ಮೈಗ್ರೇನ್, ತಲೆನೋವು ಆ ಥರ ಏನಾದರೂ ಇದ್ದರೆ ಇದನ್ನು ಹಗ್ ಮಾಡ್ಕೊಂಡಿದ್ದರೆ ನಿಮಗೆ ಕಂಟ್ರೋಲ್ ಬರುತ್ತೆ. ಇದು ಅದರದ್ದು ಗೊಬ್ಬರ ಎಲ್ಲ ಆಗಿರೋದು. ಇದ್ರ ಬೆನಿಫಿಟ್ ಎಲ್ಲ ಹೇಳಬೇಕು. ಪ್ರತಿಯೊಂದು ಇಲ್ಲಿ ಏನೇನು ಕಾಣ್ತಾ ಇದೆಯಲ್ಲ ನಿಮಗೆ, ಎಲ್ಲದ್ರದ್ದು ಒಂದೊಂದು ಕಥೆಗಳಿದೆ. ಅದನ್ನೆಲ್ಲ ಜೈ ಗೋಮಾತಾ. ಮತ್ತೆ ಸಿಗೋಣ. ತುಂಬ ಲಾಂಗ್ ವಿಡಿಯೋ ಆಯಿತು. ಮತ್ತು ತುಂಬ ನನ್ನ ಹತ್ರ ಇದ್ರ ಬಗ್ಗೆ ಎಲ್ಲ ಇದಿದೆ. ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಬರ್ತೀನಿ. ನನಗೇನೇನು ಗೊತ್ತಿದೆ ಇದ್ರ ಬಗ್ಗೆ ಅದನ್ನೆಲ್ಲ ನಿಮಗೆ ಹೇಳ್ಕೊಳ್ತಾ ಬರ್ತೀನಿ. ನಾವು ಹೇಗೆ ಸಾಕ್ತಾಯಿದ್ದೀವಿ ಅದನ್ನು ಹೇಳ್ತೀನಿ. ಪ್ರತಿಯೊಂದು ಹಸುಗಳ ಬಗ್ಗೆನೂ ನಿಮಗೆ ನನ್ನ ಹತ್ರ ನನಗೆ ಎಷ್ಟು ಗೊತ್ತಿದೆ, ನಾವೇನೇನು ಮಾಡ್ತೀವಿ ಎಲ್ಲ ಹೇಳ್ತೀನಿ. ನಮಸ್ತೆ.